ಮಹಿಳೆಯರು ಸಮಾಜದಲ್ಲಿ ಗಂಡಸರಿಗೆ ಸರಿಸಮಾನವಾಗಿ ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲಿ ನೀವು ನಾರಿಯರಿಗೆ ಗೌರವ ಕೊಡೋದಿಲ್ವೋ, ಎಲ್ಲಿ ನೀವು ನಾರಿಯರನ್ನ ಧನ್ಯತಾ ಭಾವದಿಂದ ನೋಡೋದಿಲ್ವೋ, ಖಂಡಿತ ನೀವು ಕೋಟಿಗಟ್ಲೆ ಹಣ ವ್ಯಯಿಸಿ ಮಾಡಿದಂತಹ ಯಾವುದೇ ಪೂಜಾ ಪುನಸ್ಕಾರಗಳು ಆ ದೇವರನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ. ಮದರು ಅನ್ನುವಂತಹ ಒಂದು ಮಹಿಳೆಗೆ ಒಲಿದಂತಹ ಕ್ಷೇತ್ರ ಈ ಮಧೂರು. ನಾವೆಲ್ಲರೂ ಶ್ರಮದಾನ ಮಾಡಬೇಕು. ಯಾಕೋಸ್ಕರ ನಾವು ಹಿಂದೂ ಅಂತ ಹೇಳಿದ ಮೇಲೆ, ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಅಂತ ಆದ್ಮೇಲೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ, ನಮ್ಮ ಪುಣ್ಯಕ್ಷೇತ್ರಗಳಿಗೆ ನಾವು ಕರಸೇವೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಮಾಡೋದಕ್ಕೆ ಸಾಧ್ಯ? ಸಮಾಜದಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಸಬೇಕು, ಪ್ರತಿಯೊಬ್ಬರನ್ನ ಗೌರವಿಸಬೇಕು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು, ಶುಭ ವಂದನೆಗಳು. ಮೊದಲನೇದಾಗಿ ನನ್ನ ಆರಾಧ್ಯ ಶಕ್ತಿ ಕಲ್ಲುಟ್ಟಿ ತಾಯಿಯನ್ನ ನೆನವರಿಕೆ ಮಾಡ್ತಾ, ಹಾಗೆ ನನ್ನ ಗ್ರಾಮದೇವರು ಸದಾಶಿವ ದೇವರ ಪಾದಾರವಿಂದಗಳಿಗೆ ನಮಿಸ್ತಾ, ಈ ಸ್ಥಳ ಸಾನ್ನಿಧ್ಯ ಶಕ್ತಿ ದೇವರು ದೈವಗಳಿಗೆ ವಂದಿಸ್ತಾ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಯತಿವರ್ಯರು ಇಬ್ಬರಿಗೂ ಜೊತೆಯಾಗಿ ತಮ್ಮ ಪಾದಾರವಿಂದಗಳಿಗೆ ನಮಿಸ್ತಾ, ದೇವತಾ ಸ್ವರೂಪಿ ಸದಾಶಿವಣ್ಣನ ಪಾದಾರವಿಂದಕ್ಕೆ ನಮಿಸ್ತಾ, ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಲ್ಲಿಕಕ್ಕ, ಹಾಗೆ ನಮ್ಮ ಶಾಸಕರಾಗಿರುವಂತಹ ಹಾಗೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಶಕ್ತಿಯಾಗಿರುವಂತಹ ಭಾಗೀರಥಿ ಮುರಳಿ ಅವರೇ, ಉತ್ತಮವಾಗಿ ಭಾಷಣವನ್ನು ಮಾಡಿದಂತಹ, ಪ್ರಧಾನ ಭಾಷಣವನ್ನು ಮಾಡಿದಂತಹ ಸವಿತಾ ಟೀಚರ್, ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡ್ತಾ, ಕಿರಿಯರ ಪ್ರೀತಿಯನ್ನು ಬೇಡ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸರ್ವ ಭಕ್ತರಿಗೂ ನಾನು ಒಂದೇ ಮಾತಿನಲ್ಲಿ ವಂದಿಸ್ತಾ, ಈಗಾಗಲೇ 1 ಗಂಟೆ ಸಮೀಪಿಸ್ತಾ ಇದೆ. ಯಾರಿಗೂ ಭಾಷಣವನ್ನು ಕೇಳುವಂತಹ ಅಷ್ಟು ಒಂದು ಹಿತ ಅಥವಾ ಅಷ್ಟೊಂದು ತಾಳ್ಮೆ ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಅಲ್ಲಿ ಕುಳಿತು ಯೋಚನೆ ಮಾಡ್ತಾ ಇದ್ವು. ಯಾಕಂತ ಹೇಳಿದ್ರೆ ಇದು ಮಧ್ಯಾಹ್ನದ ಹೊತ್ತು, ಹೊಟ್ಟೆಗೆ ಆಹಾರವನ್ನು ನೀಡುವಂತಹ ಹೊಟ್ಟು. ನಾವು ಕೇಳಿದರೂ ನಮ್ಮ ಹೊಟ್ಟೆ ಕೇಳಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ 2 ಮಾತುಗಳ ಮೂಲಕ ನಾನು ಈ ಒಂದು ಕಾರ್ಯಕ್ರಮದಲ್ಲಿ 2 ಮಾತನಾಡಬೇಕು ಅಂತ ಬಂದು ನಿಂತಿದ್ದೇನೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸಭಾ ಕಾರ್ಯಕ್ರಮ ಇವತ್ತು ಮಹಿಳೆಯರಿಗೆ ಮಾತ್ರ ಮೀಸಲು ಅಂತ ಹೇಳಿದರು. ಆದರೆ ಈ ಸಭೆಯಲ್ಲಿ 2 ಗಂಡಸರಿದ್ದಾರೆ ಅಲ್ವಾ? ಹೌದಲ್ವಾ? ಹಾಗಾಗಿ ನೀವೆಲ್ಲ ಅಂದ್ಕೊಳ್ಬೋದು ಈ ಮಹಿಳಾ ವೇದಿಕೆಯಲ್ಲಿ 2 ಗಂಡಸರು ಯಾಕೆ ಅಂತ. ಆದರೆ ಒಂದು ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಈ ಮಧೂರಿನ ಬ್ರಹ್ಮ ಕಲಶೋತ್ಸವ ಸಮಿತಿಗೆ ನಾನು ಹೃದಯಾಂತರಾಳದಿಂದ ವಂದನೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೂ ಒಂದು ವೇದಿಕೆಯನ್ನು ತಾವು ಕಲ್ಪಿಸಿಕೊಟ್ಟಿದ್ದೀರಾ. ಇವತ್ತು ಮಹಿಳೆಯರು ಸಮಾಜದಲ್ಲಿ ಗಂಡಸರಿಗೆ ಸರಿಸಮಾನವಾಗಿ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಈ ಒಂದು ಮಧೂರು ಬ್ರಹ್ಮ ಕಲಶಕ್ಕೆ ಸಾಕ್ಷಿಯಾಗಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಃ, ಯತ್ರೈ ತಾಸ್ತು ನಾ ಪೂಜ್ಯಂತೆ ಸರ್ವಸ್ತತ್ರ ಕ್ರಿಯಾಫಲ ಅಂತ ಹೇಳಿದರೆ, ಎಲ್ಲಿ ನಾವು ನಾರಿಯರಿಗೆ ಗೌರವ ಕೊಡ್ತೇವೋ, ಎಲ್ಲಿ ನಾವು ಮಹಿಳೆಯರನ್ನ ಪೂಜ್ಯತಾ ಭಾವನೆಯಿಂದ ನೋಡ್ತೇವೋ, ಎಲ್ಲಿ ನಾವು ಮಹಿಳೆಯರನ್ನ ಗೌರವಿಸ್ತೇವೆಯೋ, ಖಂಡಿತ ನೀವು ಮಾಡಿದ ಪೂಜಾದಿ ಪುನಸ್ಕಾರಗಳು ಪರಮಾತ್ಮನನ್ನ ನೇರವಾಗಿ ಸಮೀಪಿಸ್ತಾ ಇದೆ, ಪರಮಾತ್ಮನನ್ನ ನೇರವಾಗಿ ಮುಟ್ಟುತ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲಿ ನೀವು ನಾರಿಯರಿಗೆ ಗೌರವ ಕೊಡೋದಿಲ್ವೋ, ಎಲ್ಲಿ ನೀವು ನಾರಿಯರನ್ನ ಧನ್ಯತಾ ಭಾವದಿಂದ ನೋಡೋದಿಲ್ವೋ, ಖಂಡಿತ ನೀವು ಕೋಟಿಗಟ್ಲೆ ಹಣ ವ್ಯಯಿಸಿ ಮಾಡಿದಂತಹ ಯಾವುದೇ ಪೂಜಾ ಪುನಸ್ಕಾರಗಳು ಆ ದೇವರನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಹಿಳೆಯರಿಗೆ ನೀಡಿದ ಈ ವೇದಿಕೆಗೆ ತಮಗೆ ಧನ್ಯವಾದಗಳು. ಯತಿವರ್ಯರು ನಮ್ಮ ಜೊತೆ ಇದ್ದಾರೆ. ಭಗವಂತನನ್ನ ಅತಿ ಹತ್ತಿರದಿಂದ ಕಾಣುವಂಥವರು ಯತಿವರ್ಯರು. ಹಾಗಾಗಿ ಅವರನ್ನ ಭಗವಂತನ ಸಮೀಪ ಇರುವಂತಹ ಯತಿವರ್ಯರನ್ನ ನಾವು ದೇವತಾ ಮನುಷ್ಯ, ದೇವತಾ ಸ್ವರೂಪಿ ಅಂತ ಹೇಳ್ತಾ ಇದ್ವಿ. ಹಾಗೆ ಅವರು ದೇವತಾ ಸ್ವರೂಪಿಯಾಗಿ ನಮ್ಮ ಜೊತೆ, ಮಹಿಳೆಯರಿಗೆ ಶಕ್ತಿಯಾಗಿ ನಮ್ಮ ಜೊತೆ ಇದ್ದಾರೆ. ಹಾಗೆ ಇನ್ನೊಬ್ರು ಸದಾಶಿವ ಶೆಟ್ಟಿ, ಇವರು ಯತಿವರ್ಯರು ಅಲ್ಲ, ಮಹಿಳೆ ಕೂಡ ಅಲ್ಲ. ಹಾಗಾದ್ರೆ ಅವರು ಏನು? ನಾನು ನಂಬಿದ ಹಾಗೆ ಯಾರು ದಾನ ಧರ್ಮವನ್ನ ಮಾಡಿ ಇಂತಹ ಒಂದು ಪುಣ್ಯಕ್ಷೇತ್ರಗಳಿಗೆ, ಬಡವರಿಗೆ, ಬಗ್ಗರಿಗೆ, ಅಶಕ್ತರಿಗೆ, ಅಸಹಾಯಕರಿಗೆ ಯಾರು ಕೈಮೀರಿ ದಾನ ಧರ್ಮವನ್ನ ಮಾಡ್ತಾರೋ ಅವರು ನಮಗೆ ಕಣ್ಣಿಗೆ ಕಾಣುವಂತಹ
ಭಗವಂತ, ಕಣ್ಣಿಗೆ ಕಾಣುವಂತಹ ದೇವರು, ನಡೆದಾಡುವಂತಹ ದೇವರು. ಆ ನಿಟ್ಟಿನಲ್ಲಿ ಇಲ್ಲಿ ಸದಾಶಿವಣ್ಣ ಇದ್ದಾರೆ. ಹಾಗಾಗಿ ಮಹಿಳೆಯರ ಜೊತೆ ಈ ಎರಡು ದೇವತಾ ಸ್ವರೂಪಿಗಳು ನಮ್ಮ ಜೊತೆ ಇದ್ದರಿಂದ ನಮ್ಮ ಶಕ್ತಿ, ಈ ಒಂದು ಮಹಿಳಾ ವೇದಿಕೆಯ ಶಕ್ತಿ ಇನ್ನಷ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಪುಣ್ಯೆ ಮಧುಪುರ ಕ್ಷೇತ್ರೆ ರಾಜನ್ ಸಿದ್ಧಿವಿನಾಯಕಃ ಸಿದ್ಧಿಂ ಬುದ್ಧಿಂ ಸಮರ್ಪಿಂಚ ತತ್ರಂ ದದಾತುಂ. ಅಂದರೆ ಈ ಒಂದು ಮಧೂರು ಅಂತ ಹೇಳಿದರೆ, ಈಗಾಗಲೇ ಇಲ್ಲಿ ಮಾತಾಡಿದವರು ಹೇಳಿದರು, ಮದರು ಅನ್ನುವಂತಹ ಒಂದು ಮಹಿಳೆಗೆ ಒಲಿದಂತಹ ಕ್ಷೇತ್ರ ಈ ಮಧೂರು. ಪುರಾಣಗಳಲ್ಲಿ ನಾವು ನೋಡ್ಬೋದು, ಇತಿಹಾಸ ಪುಟಗಳನ್ನು ನಾವು ತಿರುಚಿದಾಗ ನಮ್ಗೆ ಗೊತ್ತಾಗತ್ತೆ, ಆ ಒಂದು ಮಹಿಳೆ ಇಲ್ಲಿ ಈ ಒಂದು ಸ್ಥಳದಲ್ಲಿ ಹುಲ್ಲನ್ನು ಕುಯ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಆಕೆಯ ಕತ್ತಿ ಆ ಕಲ್ಲಿಗೆ ತಾಗಿದಂತಹ ಸಂದರ್ಭದಲ್ಲಿ ಆ ಕಲ್ಲಲ್ಲಿ ರಕ್ತ ಒಸರಡುವುದಕ್ಕೆ ಕಾಣಿಸುತ್ತೆ. ಅದನ್ನ ಆ ಸೀಮೆಯ ರಾಜನ ಬಳಿ ಆ ಕಲ್ಲನ್ನ ತೋರಿಸಿದಾಗ ರಾಜನಿಗೆ ಕೂಡ ಏನೋ ಒಂದು ದೈವಿಕ ಶಕ್ತಿ ಇದೆ ಅಂತ ಗೊತ್ತಾಗತ್ತೆ. ಬಳಿಕ ಮಧುವಾಹಿನಿಯ ತಟದಲ್ಲಿ ದನ ಮತ್ತೆ ಹುಲಿ ಒಂದೇ, ಅಂದ್ರೆ ಒಂದು ಒಗ್ಗಟ್ಟಾಗಿ ಅದು ಎರಡೂ ಕೂಡ ಇದ್ದುದನ್ನ ಕಂಡು ಅದೇ ಸ್ಥಳದಲ್ಲಿ ಈ ಒಂದು ಮದ್ ಅನಂತೇಶ್ವರನನ್ನ ಪ್ರತಿಷ್ಠಾಪಿಸಲಾಯಿತು ಅನ್ನುವಂಥದ್ದು ನಾವು ಇತಿಹಾಸಗಳಲ್ಲಿ ಕಾಣಬಹುದು. ಹಾಗಾಗಿ ಸಪ್ತ ಭಾಷಾ ಸಂಗಮವಾಗಿರುವಂತಹ ಈ ಜಿಲ್ಲೆಯಲ್ಲಿ ಕುಂಬಳ ಸೀಮೆಯ 4 ತೀರ್ಥ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಈ ಮಧೂರು ಶ್ರೀಮದ್ ಅನಂತೇಶ್ವರ ಹಾಗೂ ಸಿದ್ಧಿವಿನಾಯಕನ ಕ್ಷೇತ್ರ ಇವತ್ತು ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿದೆ. ಈಗಾಗಲೇ ಬ್ರಹ್ಮ ಕಲಶೋತ್ಸವ ಆರಂಭಗೊಂಡು ನಾಳೆ ಪ್ರತಿಷ್ಠಾಪನಾ ಕಾರ್ಯ ಕೂಡ ನಡೀಲಿಕ್ಕಿದೆ. ನಾವೆಷ್ಟು ಭಾಗ್ಯವಂತರು ನೋಡಿ. ಎಷ್ಟೋ ವರ್ಷಗಳ ಕಾಲ ಈ ಒಂದು ಕ್ಷೇತ್ರ ಅಜೀರ್ಣಾವಸ್ಥೆಯಲ್ಲಿತ್ತು. ಅದನ್ನ ಕೋಟಿ ಕೋಟಿ ದಾನಗಳನ್ನ ನೀಡಿ ಹಲವಾರು ಶ್ರಮದಾನದ ಮೂಲಕ, ಕರಸೇವಕರ ಮೂಲಕ ಈ ಒಂದು ದೇವಸ್ಥಾನವನ್ನ ಇಷ್ಟು ಭವ್ಯವಾಗಿ, ಇಷ್ಟು ವಿಶಿಷ್ಟವಾಗಿ, ಇಷ್ಟೊಂದು ಶ್ರದ್ಧಾಪೂರ್ವಕವಾಗಿ ನಿಜವಾಗ್ಲೂ ಬ್ರಹ್ಮಕಲಶೋತ್ಸವ ನಡೆಸ್ತಾ ಇರೋದು ನಮಗೆ ಎಷ್ಟು ಖುಷಿ ತರಬೇಕು, ಎಷ್ಟು ಹೆಮ್ಮೆ ಆಗಬೇಕು. ತುಂಬಾ ಜನ ಹೇಳ್ತಾರೆ, ಕೋಟಿ ಕೋಟಿ ಕೊಟ್ಟ ಕೂಡಲೇ ಖಂಡಿತ ಈ ಒಂದು ಕ್ಷೇತ್ರ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೌದು, ಆದರೆ ಕರಸೇವೆಯ ಪರಿಶ್ರಮ ಕೂಡ ಬೇಕು, ಶ್ರಮದಾನ ಕೂಡ ಬೇಕು, ಅದರ ಜೊತೆಗೆ ಕೋಟಿಯ ಅವಶ್ಯಕತೆ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಮಧೂರು ಅಂತ ಹೇಳಿದ ಕೂಡಲೇ ನಾವೀಗ ನೋಡಿ ಯುಟಿಯ ಹಿರಿಯರು ಆಗಿರ್ತಕ್ಕಂತಹ ಯುಟಿಯ ಆಳುವ ಅವರ ಧರ್ಮಪತ್ನಿ ಈ ವೇದಿಕೆಯಲ್ಲಿ ಇದ್ರು ನೋಡಿ. ಯುಟಿ ಆಳುವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇಲ್ಲ ಆಗಿರ್ಬೋದು, ಆದರೆ ಅವರು ಅವರ ಜೀವಿತಾವಧಿಯಲ್ಲಿ ಮಾಡಿದಂತಹ ಆ ಸೇವೆಯಿಂದ, ಅವರು ಆ ಜೀವಿತಾವಧಿಯಲ್ಲಿ ಮಾಡಿದಂತಹ ಅವರ ಒಂದು ದಾನ ಧರ್ಮದಿಂದ ಇವತ್ತು ಅವರು ಇಲ್ಲ ಅಂತ ಹೇಳಿದ್ರು ನಮ್ಮೆಲ್ಲರ ಮನಸ್ಸಲ್ಲಿ ಅವರ ಹೆಸರು ಇವತ್ತು ಕೂಡ ಹಸಿರಾಗಿದೆ ಅಂತ ಹೇಳಿದ್ರೆ, ಮನುಷ್ಯರು ಅಂಥವರನ್ನ ಒಂದು ರೋಲ್ ಮಾಡೆಲ್ ಆಗಿ ತೆಕ್ಕೊಂಡು ಅವರು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ನೋಡಿಕೊಂಡು ಖಂಡಿತವಾಗ್ಲೂ ನಾವು ಮುಂದೆ ಸಾಗಬೇಕಾದಂತಹ ಅವಶ್ಯಕತೆ ಇದೆ. ಇವತ್ತು ಅವರು ಇಲ್ಲ, ಆದರೆ ಅವರ ಹೆಸರು ಮಾತ್ರ ಖಂಡಿತ ಹಸಿರಾಗಿದೆ. ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅವರ ಹೆಸರು ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಇದನ್ನ ನೋಡಿ ಕಲಿಬೇಕಾದದ್ದು ತುಂಬಾ ಇದೆ. ದಾನಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಕೇಳದೆ ಕೊಡುವವನು ಉತ್ತಮನು, ಕೇಳಿ ಕೊಡುವವನು ಮಧ್ಯಮನು, ಅಧಮನು ತಾ ಕೇಳಿ ಕೊಡದೇ ಇರುವವನು ಅಂತ ಹೇಳಿದ್ರೆ ಬಸವಣ್ಣರವರ ವಚನದಲ್ಲಿ ಹೇಳಿರುವಂಥದ್ದು, ಯಾರು ಕೇಳದೆ ದಾನವನ್ನ ಮಾಡ್ತಾರೋ ಅವರು ಉತ್ತಮರಾಗಿರ್ತಾರಂತೆ, ಯಾರು ಕೇಳಿ ದಾನವನ್ನ ಮಾಡ್ತಾರೆ ಅವರು ಮಧ್ಯಮರಾಗಿರ್ತಾರಂತೆ, ಯಾರು ಕೇಳಿಯೂ ದಾನವನ್ನ ಮಾಡದೆ ಇರ್ತಾರೋ ಅವರು ಅಧಮರಾಗಿರ್ತಾರಂತೆ. ಯಾಕಂತ ಹೇಳಿದ್ರೆ ದಾನಿಗಳಲ್ಲಿ ಶ್ರೇಷ್ಠರು ತುಂಬಾ ಜನ ಇದ್ದಾರೆ. ಇಂಥ ದಾನಿಗಳ ಒಂದು ಕೆಲಸದಿಂದ, ಇಂತಹ ದಾನಿಗಳ ಸೇವೆಯಿಂದ ಇವತ್ತು ಸಾಕಷ್ಟು ದೈವಸ್ಥಾನಗಳು, ಸಾಕಷ್ಟು ಪುಣ್ಯಕ್ಷೇತ್ರಗಳು ತಲೆ ಎತ್ತಿ ನಿಲ್ತಾ ಇದೆ. ನಾವೆಲ್ಲರೂ ಶ್ರಮದಾನ ಮಾಡಬೇಕು. ಯಾಕೋಸ್ಕರ ನಾವು ಹಿಂದೂ ಅಂತ ಹೇಳಿದ ಮೇಲೆ, ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಅಂತ ಆದಮೇಲೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ, ನಮ್ಮ ಪುಣ್ಯಕ್ಷೇತ್ರಗಳಿಗೆ, ನಮ್ಮ ಮಠ ಮಂದಿರಗಳಲ್ಲಿ ನಾವು ಶ್ರಮದಾನ ಮಾಡಲಿಲ್ಲ, ನಾವು ಕರಸೇವೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಮಾಡೋದಕ್ಕೆ ಸಾಧ್ಯ? ನಮ್ಮ ಗ್ರಂಥಗಳನ್ನ, ನಮ್ಮ ಉಪನಿಷತ್ಗಳನ್ನ, ನಮ್ಮ ವೇದಗಳನ್ನ ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರೂ ತಿಳ್ಕೊಳ್ಳದೇ ಇರೋದಕ್ಕೆ ಸಾಧ್ಯ ಇಲ್ಲ. ಸವಿತಾ ಟೀಚರ್ ತುಂಬಾ ಉತ್ತಮವಾಗಿ ಮಾತಾಡಿದ್ರು. ನಿಜ ಹೇಳಬೇಕಂತ ಹೇಳಿದ್ರೆ ಒಂದು 25% ಅಷ್ಟೇ ನನಗೆ ಅರ್ಥ ಆಗುವಂಥದ್ದು ಮಲಯಾಳ. ಆದರೆ ಅವರ ಆ ಭಾವನೆಗಳಲ್ಲಿ, ಅವರ ಮಾತಿನ ಆ ಒಂದು ಶೈಲಿಯಲ್ಲಿ ಪ್ರತಿಯೊಂದು ಆ ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಹೇಳಿರುವಂಥದ್ದು, ಮಕ್ಕಳು ಯಾವ ರೀತಿಯಲ್ಲಿ ಮುಂದೆ ಸಾಗಬೇಕು, ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣದ ಅಗತ್ಯ ಇದೆ,
ಪ್ರತಿ ಒಂದನ್ನು ಕೂಡ ತುಂಬಾ ಚೆನ್ನಾಗಿ ಮನದಟ್ಟು ಆಗುವಂತೆ ಅವರು ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅವರ ಭಾಷಣವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಇನ್ನೊಂದು ಸಲ ಕನ್ನಡದಲ್ಲಿ ನಾನು ಇನ್ನೊಂದು ಕಡೆಯಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತಿನ ಪೀಳಿಗೆಗೆ ಅದು ಖಂಡಿತವಾಗಿಯೂ ಅಗತ್ಯ ಇದೆ. ನೋಡಿ, ನಮ್ಮ ಭಗವದ್ಗೀತೆಯಲ್ಲಿ ನಾವು ಕಾಣಬಹುದು, ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳಿದ್ದಾನೆ. ಭಗವದ್ಗೀತೆಗೆ 4ನೇ ಅಧ್ಯಾಯದ 7ನೇ ಶ್ಲೋಕ ಹೇಗಿದೆ ಅಂತ ಹೇಳಿದ್ರೆ, ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಟರಂ ಧರ್ಮ ಸಂಸ್ಥಾಪನಂ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರೆ, ಎಲ್ಲಿ ಧರ್ಮದ ಉನ್ನತಿಯಾಗುತ್ತೋ ಅಥವಾ ಎಲ್ಲಿ ಅಧರ್ಮದ ಉನ್ನತಿಯಾಗುತ್ತೋ, ಧರ್ಮದ ಅವನತಿ ಆಗುತ್ತೋ, ನಾನು ಸದಾ ನಿಮ್ಮ ಜೊತೆ ಇದ್ದೇನೆ. ಪ್ರತಿ ಕ್ಷಣ ಕೂಡ ನಾನು ಎದ್ದು ನಿಲ್ತೇನೆ. ಅದರ ಜೊತೆಗೆ ಎಲ್ಲಿ ಧರ್ಮಕ್ಕೆ ಪೆಟ್ಟಾಗುತ್ತೋ ಖಂಡಿತವಾಗ್ಲೂ ನಾನಿದ್ದೇನೆ. ದುಷ್ಟರನ್ನ ಸಂಹಾರ ಮಾಡ್ತೇನೆ, ಸಾಧುಗಳನ್ನ ರಕ್ಷಣೆ ಮಾಡ್ತೇನೆ ಅನ್ನುವಂತಹ ಮಾತನ್ನ ಅಷ್ಟು ಚೆನ್ನಾಗಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು. ಹಾಗಾಗಿ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮ ಅನ್ನುವಂಥದ್ದು ನಮ್ಮಿಂದಲೇ ರಕ್ಷಣೆ ಆಗಬೇಕಾಗಿದೆ. ಧರ್ಮದ ರಕ್ಷಣೆಯನ್ನ ನಾವು ಮಾಡಿದ್ರೆ ಖಂಡಿತ ಧರ್ಮ ನಮ್ಮನ್ನ ರಕ್ಷಿಸ್ತದೆ ಅನ್ನುವಂತಹ ಮಾತಿದೆ. ಹಾಗಾಗಿ ಇಂತಹ ದಾನಿಗಳಿಂದ, ಇಂತಹ ಕರಸೇವಕರಿಂದ ಈ ಒಂದು ಕ್ಷೇತ್ರ ಬೆಳಗಿದ ಹಾಗೆ ಪ್ರತಿ ದೈವ ದೇವಸ್ಥಾನಗಳು, ಪ್ರತಿ ಮಠ ಮಂದಿರಗಳು ಬೆಳಗುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಮಹಿಳೆಯರಿಗೆ ನಮ್ಮ ಈ ಸಮಾಜದಲ್ಲಿ ಸಿಕ್ಕಬೇಕಾದಂತಹ ಗೌರವಗಳು, ಪೂಜನೀಯ ಗುಣಗಳು, ಜೊತೆಗೆ ಎಲ್ಲ ಪ್ರತಿಯೊಂದು ಗೌರವ ಮಾನ ಸನ್ಮಾನಗಳು ಸಿಗಬೇಕಾಗಿದೆ. ಈ ಮಹಿಳೆಯರು ಕೂಡ ಈ ಸಮಾಜದಲ್ಲಿ ಗಂಡಿಗೆ ಸರಿಸಮಾನವಾಗಿ ಮುಂದೆ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಮಹಿಳೆ ಅಬಲೆ ಎಲ್ಲ ಸಬಲೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಶಾಸಕರಾಗಿರುವಂತಹ ಭಾರತಿ ಮುರಳ್ಯ ಮೇಡಮ್ ಅವರು ತುಂಬ ಚೆನ್ನಾಗಿ ಮಹಿಳೆಯರ ಶಕ್ತಿಯ ಬಗ್ಗೆ, ಮಹಿಳೆಯರ ಇರುವಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಕೂಡ ಹೇಳಿದರು. ನನ್ನ ಮಾತನ್ನ ಕೊನೆಗೊಳಿಸುವಂತಹ ಸಂದರ್ಭದಲ್ಲಿ, ಹೇಗೆ ಕಾಗೆ ಒಂದು ಕಾಳನ್ನ ಕಂಡಾಗ ತನ್ನ ಬಳಗವನ್ನ ಕರೆಯುತ್ತೋ, ಹೇಗೆ ಕೋಳಿ ತನ್ನ ಕುಟುಕನ್ನ ಕಂಡಾಗ ತನ್ನ ಬಳಗವನ್ನ ಕರೆಯುತ್ತೋ, ಹಾಗೆಯೇ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಸಬೇಕು, ಪ್ರತಿಯೊಬ್ಬರನ್ನ ಗೌರವಿಸಬೇಕು. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಮ್ಮ ಈ ಸಮಾಜ ಒಂದು ಉನ್ನತ ಮಟ್ಟದಕ್ಕೆ ಏರಕ್ಕೆ ಸಾಧ್ಯ, ಅದರ ಜೊತೆಗೆ ಅಭಿವೃದ್ಧಿಯ ಪಥದತ್ತ ಕೂಡ ಸಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತು ನೀವೆಲ್ಲರೂ ಈ ಒಂದು ಮಧೂರು ಬ್ರಹ್ಮ ಕಲಶೋತ್ಸವಕ್ಕೆ ಸಾವಿರಾರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ, ಹಲವಾರು ಸಂಖ್ಯೆಯಲ್ಲಿ ಕರಸೇವಕರು ಸೇರಿಕೊಂಡಿದ್ದೀರಾ. ತಮಗೆ ಮಧೂರಿನ ಆ ಒಂದು ಶ್ರೀಮದ್ ಅನಂತೇಶ್ವರ ಹಾಗೇನೆ ಶ್ರೀ ಸಿದ್ಧವಿನಾಯಕ ಶಕ್ತಿಯನ್ನ ನೀಡಲಿ. ಇಲ್ಲಿ ಬ್ರಹ್ಮ ಕಲಶೋತ್ಸವ ಸಂಪೂರ್ಣವಾಗಿ ಮುಗಿಯುವವರೆಗೆ ಆ ಭಗವಂತನು ನಿಮ್ಮನ್ನ ಆಶಿಸಿಕೊಂಡು ಬರಲಿ, ಪೊರೇಲಿ ಅಂತ ಹೇಳ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೆ, ಯತಿವರ್ಯರಿಗೆ, ಸದಾಶಿವಣ್ಣನಿಗೆ ಹಾಗೂ ಪ್ರತಿ ಒಬ್ಬರ ಕೂಡ ಆಶೀರ್ವಾದವನ್ನ ಬೇಡ್ತಾ, ಇಲ್ಲಿರುವಂತಹ ಪ್ರತಿ ಭಕ್ತ ಸಂಕುಲಗಳಿಗೆ, ಭಕ್ತರಿಗೆ, ಸೋದರ ಸೋದರಿಯರಿಗೆ ಎಲ್ಲರಿಗೂ ನಾನು ಮನಸಾರೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದನೆಗಳು.